ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಒಬ್ಬರನ್ನ ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಹೋಗಿ ಪಟ್ನೆ ಅಂತ ಹೇಳಿ ರೆಡಿಯಾಗಿ ಬಂದ್ಬಿಡ್ತೀನಿ. ಇನ್ನೇನು ನಾನು ಈಗ ರೆಡಿ ಆಗಿಬಿಟ್ಟೆ. ಹೇಗೆ ಕಾಣಿಸ್ತಾ ಇದೆ ಈ ಡ್ರೆಸ್? ತುಂಬ ಜನರು ನೀವು ಪಿಂಕ್ ವೇರ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಇವತ್ತು ಪಿಂಕ್ ವೇರ್ ಮಾಡಿದ್ದೀನಿ. ನಾನಿವತ್ತು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ, ಕೆಲವು ದಿವಸಗಳ ಹಿಂದೆ ವ್ಯಾರಿಕೋಸ್ ವೈನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ತುಂಬ ಜನರು ಆ ವಿಡಿಯೋನ ನೋಡಿಬಿಟ್ಟು ಕಾಲ್ಸು ಮೆಸೇಜಸ್ ಮಾಡಿಬಿಟ್ಟು ನಮಗೆ ಈ ಕಾಲು ನೋವು ಲೈಫ್ ಟೈಮ್ ಹೀಗೆ ಇರುತ್ತೆ, ಕಾಲು ನೋವು ಹೋಗೋದೇ ಇಲ್ವೇನೋಪ್ಪ, ಮತ್ತು ಜೊತೆಗೆ ನೋಡೋಕೆ ಅಸಹ್ಯ ಇದೆ, ಇದು ಹೀಗೆ ಸಫರ್ ಆಗಬೇಕು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ವಿ. ಆದರೆ ನಿಮ್ಮ ವಿಡಿಯೋ ನೋಡಿ ಇದಕ್ಕೆಲ್ಲ ಇಷ್ಟು ಈಸಿ ಟ್ರೀಟ್ಮೆಂಟ್ ಇದೆಯಾ ಅಂತ ಹೇಳಿ ಸರ್ಪ್ರೈಸ್ ಆಗಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದ್ಬಿಟ್ಟು ನನಗೆ ಹೇಳಿದ್ದಾರೆ. ಇದಂತೂ ತುಂಬಾ ಕಾಮನ್, ಪ್ರತಿ 4 ಜನರಲ್ಲಿ ಒಬ್ರಿಗೆ ಈ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಕೆಲವು ವರ್ಷಗಳ ಹಿಂದೆನೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ, ತುಂಬಾ ಜನರಿಗೆ ಹೆಲ್ಪ್ ಆಯ್ತು. ಆದ್ರೆ ಇವಾಗ ಮೆಡಿಕಲ್ ಸೈನ್ಸ್ ಇನ್ನೂ ಅಡ್ವಾನ್ಸ್ಡ್ ಆಗೋಗ್ಬಿಟ್ಟಿದೆ ಅಲ್ವಾ, ಇವಾಗ ಟ್ರೀಟ್ಮೆಂಟ್ ಹೆಂಗಿದೆ ಅಂತ ಹೇಳಿ ಒಂದು ದೊಡ್ಡ ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದೆ. ಆ ಡಾಕ್ಟರ್ ಹೇಳೋದ್ ನೋಡಿ ನನ್ಗಂತೂ ಸರ್ಪ್ರೈಸ್ ಆಗ್ಬಿಡ್ತು. ಅವಾಗಿಂತ ಇವಾಗ ಇನ್ನೂ ಈಸಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದ್ಬಿಟ್ಟಿದೆ ಅಂತೆ. ನೀವು ಇಲ್ಲಿ ಬರೋದಾಯ್ತು ಅಂದ್ರೆ ಹೇಳಿ, ನಾನು ಫ್ರೀ ಮಾಡಿಕೊಂಡು ನಿಮ್ಗೆ ಇನ್ನೂ ಡೀಟೇಲ್ ಆಗಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಅಲ್ಲಿಗೆ ಹೊರಟಿದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ಹಾಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಇನ್ನೇನು ನಾವು ನಮ್ಮ ಟೀಮ್ ಎಲ್ಲರೂ ಸೇರಿ ಬೆಂಗಳೂರಿಗೆ ಹೊರಟಿದ್ದೀವಿ. ಬನ್ನಿ ಇವಾಗ ಡಾಕ್ಟರ್ನ ಮೀಟ್ ಮಾಡಿ ಮಾತಾಡ್ಸೋಣ. ಇವರು ಡಾಕ್ಟರ್ ರಾಹುಲ್ ದೀಪ್, ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟ್. ಇವರು ಅಡ್ವಾನ್ಸ್ಡ್ ಎಂಡೋವ್ಯಾಸ್ಕ್ಯುಲರ್ ಟೆಕ್ನಿಕ್ಸ್ ಅನ್ನ ಬಳಸಿ 5,000ಕ್ಕಿಂತ ಹೆಚ್ಚು ವ್ಯಾರಿಕೋಸ್ ವೈನ್ಸ್ ಅನ್ನ ಟ್ರೀಟ್ ಮಾಡಿದ್ದಾರೆ. ಇವರು ಕಟಿಂಗ್ ಏಜ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಮಾಡೋದ್ರಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಸ್ಪೆಷಲಿಸ್ಟ್. ಸರ್, ಈ ವೆರಿಕೋಸ್ ವೈನ್ಸ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಮೇಡಮ್, ವ್ಯಾರಿಕೋಸ್ ವೇನ್ಸ್ ಅಂದರೆ ಕಾಲಲ್ಲಿ ಉಬ್ಬಿರೋ ರಕ್ತನಾಳ ಕಾರಣನ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಕಾಮನ್ ಆಗಿ ಕಾಣುವಂಥ ಒಂದು ಪ್ರಾಬ್ಲಮ್. ಸೊ ನೀವು ಒಂದು ಮನೆಗೆ ಹೋದರೆ ಅದರಲ್ಲಿ ಅಟ್ಲೀಸ್ಟ್ ಒಬ್ರಿಗಾದ್ರೂ ವ್ಯಾರಿಕೋಸ್ ವೇನ್ಸ್ ಇದ್ದೇ ಇರುತ್ತೆ. ಅಷ್ಟು ಕಾಮನ್ ಆಗಿರೋ ಒಂದು ಪ್ರಾಬ್ಲಮ್. ಆದರೆ ಅಷ್ಟೇ ಜನ ಅದನ್ನ ಅವಾಯ್ಡ್ ಮಾಡ್ತಾರೆ. ಸೊ ವ್ಯಾರಿಕೋಸ್ ವೇನ್ಸ್ ನಿಮಗೆ ಲೈಕ್ ಸೊಸೈಟಿಯಲ್ಲಿ ನೋಡೋಕೆ ಹೋದರೆ ತುಂಬ ಕಾಮನ್ ಪ್ರಾಬ್ಲಮ್, ಅದರಿಂದ ತುಂಬ ಕಾಂಪ್ಲಿಕೇಶನ್ಸು ಇದೆ. ಅದು ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಬೇಸಿಕ್ಲಿ ವ್ಯಾರಿಕೋಸ್ ವೇನ್ಸ್ ಏನಂದರೆ, ಈ ರಕ್ತನಾಳ ಏನಿದೆ ಅದರಲ್ಲಿ ಒಂದು ವೇನ್ಸ್ ಇರುತ್ತೆ. ಸೊ ಇದು ರಕ್ತನ ಕಾಲಿಂದ ಹಾರ್ಟಿಗೆ ಸಪ್ಲೈ ಮಾಡುತ್ತೆ. ಸೊ ಅದರಲ್ಲಿ ವ್ಯಾಲ್ವ್ಸ್ ಅಂತ ಹೇಳ್ತೀವಿ, ವ್ಯಾರಿಕೋಸ್ ವೇನ್ಸಲ್ಲಿ ಒಂದು ವ್ಯಾಲ್ವ್ಸ್ ಅಂತ ಹೇಳ್ತೀವಿ. ಸೊ ಈ ವ್ಯಾಲ್ವ್ ಡಿಫೆಕ್ಟ್ ಆದಾಗ ಬ್ಲಡ್ ಕಾಲಿಂದ ಮೇಲ್ಗಡೆ ಹಾರ್ಟಿಗೆ ಹೋಗೋ ಬದಲು ಅದು ಕೆಳಗಡೆ ಹೋಗುತ್ತೆ, ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ ಈ ವೇನ್ನು ಡೈಲೇಟ್ ಆಗುತ್ತೆ. ಸೊ ಈ ಡೈಲೇಟೆಡ್ ವೇನ್ಸ್ನ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ಸರ್, ಈ ವೆರಿಕೋಸ್ ವೈನ್ಸ್ ಅನ್ನೋದು ಏನು ಕಾರಣಕ್ಕೆ ಬರುತ್ತೆ ಅಂತ ತಿಳ್ಕೊಬೋದಾ? ಬಟ್ ವ್ಯಾರಿಕೋಸ್ ವೇನ್ಸ್ ಕಾರಣ ಏನಂದರೆ, ಒಂದು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಿಗೆ, ಜಾಸ್ತಿ ಹೊತ್ತು ಕುತ್ಕೊಂಡು ಕೆಲಸ ಮಾಡೋರಿಗೆ, ಮತ್ತು ಕೆಲವರು ಪೋಸ್ಟ್ ಪ್ರೆಗ್ನೆನ್ಸಿ, ಲೇಡೀಸಲ್ಲಿ ಮೋಸ್ಟ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ಅವರು ತುಂಬ ಮಂದಿ ಹೇಳ್ತಾರೆ ನಮಗೆ ವ್ಯಾರಿಕೋಸ್ ವೇನ್ಸ್ ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟು ಪೋಸ್ಟ್ ಸರ್ಜರಿ, ಯಾರಿಗಾದರೆ ಸರ್ಜರಿ ಆಗಿದ್ಮೇಲೆ, ಕಾಲ್ ಸರ್ಜರಿ ಆಗಿದೆ ಅದಾಗಿದ ಮೇಲೂ ವ್ಯಾರಿಕೋಸ್ ವೇನ್ಸ್ ಕಾಣುತ್ತೆ. ನೆಕ್ಸ್ಟು ಒಬೆಸಿಟಿಯಲ್ಲಿ, ಸೊ ತುಂಬ ದಪ್ಪ ಇರೋರಲ್ಲೂ ವ್ಯಾರಿಕೋಸ್ ವೇನ್ಸ್ ಕಾಣಿಸುತ್ತೆ. ದೀಸ್ ಆರ್ ಸಮ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್. ಅದು ಬಿಟ್ಟರೆ ಹೆರಿಡಿಟರಿ ಕಾಸ್ ಇದೆ, ಜೆನೆಟಿಕ್ ಫ್ಯಾಕ್ಟರ್ಸ್ ಅದು ಬರುತ್ತೆ. ಆದರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಬರೋದು ಯಾಕಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡಿರ್ತಾರೆ ಮತ್ತೆ ಚೆನ್ನಾಗಿ ನೀರು ಕುಡಿಯಲ್ಲ. ದಿಸ್ ಇಸ್ ಆಲ್ಸೋ ರೀಸನ್. ಸೊ ಡಿಹೈಡ್ರೇಷನ್ ಇರುತ್ತೆ, ಜಾಸ್ತಿ ಹೊತ್ತು ನಿಂತ್ಕೊಳ್ತಾರೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಆ ಟೈಮಲ್ಲೂ ಕೆಲವರಿಗೆ ವ್ಯಾರಿಕೋಸ್ ವೇನ್ಸ್ ಕಾಣಿಸ್ಕೊಳುತ್ತೆ. ಸರ್, ಈಗ ಕೆಲವರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಅವ್ರಿಗೆ ವ್ಯಾರಿಕೋಸ್ ವೇನ್ಸ್ ಇದೆ, ನಮ್ಮ ಪಕ್ಕದ ಮನೆಯವ್ರಿಗೆ ಇದೆ, ಅವರೆಲ್ಲರಿಗೂ ಇದೆ, ನನಗೂ ಇದೆ, ಅದೇನಿಲ್ಲ, ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ ಅಂತ. ಸೊ ಇದರಿಂದ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದಾ? ಹೌದು ಮೇಡಮ್. ವ್ಯಾರಿಕೋಸ್ ವೇನ್ಸು ತುಂಬ ಕಾಮನ್ ಆಗಿರೋದು, ತುಂಬ ಮಂದಿ ಇಗ್ನೋರ್ ಮಾಡ್ತಾರೆ. ಇವಾಗ ನನಗೆ ವ್ಯಾರಿಕೋಸ್ ವೇನ್ಸ್ ಇದೆ, ನಾನು ಏನಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಕೇಳ್ತಾರೆ. ತುಂಬ ಮಂದಿ ಅಯ್ಯೋ ನನ್ನ ಕಲರ್ ಚೇಂಜ್ ಇದೆ, ಸ್ಕಿನ್ ಕಲರ್ ಚೇಂಜ್ ಇದೆ ಕಾಲಲ್ಲಿ, ಅದಕ್ಕೋಸ್ಕರ ಏನೋ ಟ್ರೀಟ್ಮೆಂಟ್ ಕೊಡಿ ಹೇಳ್ತಾರೆ. ಬಟ್ ಕಾಸ್ಮೆಟಿಕ್ ಪರ್ಪಸ್ಗಾಗಿ. ಸೊ ಯೂಶಲಿ ವ್ಯಾರಿಕೋಸ್ ವೇನ್ಸ್ ನಾವು ಟ್ರೀಟ್ ಮಾಡಿಲ್ಲ ಅಂದರೆ 3 ಮೇಜರ್ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ, ಸ್ಟಾರ್ಟಿಂಗಲ್ಲಿ ಯೂಶಲಿ ಏನು ಕಾಣಿಸ್ಕೊಳ್ಳಲ್ಲ. ಆ ಅಡ್ವಾನ್ಸ್ ಸ್ಟೇಜ್ ಹೋಗೋರು ತುಂಬ ಕಮ್ಮಿ ಜನ, ಆದ್ರೂ ಆ ರಿಸ್ಕ್ ಒಂದು ಇರುತ್ತೆ. ಏನು ಒಂದೇನಂದರೆ, ರಕ್ತನಾಳದಲ್ಲಿ ರಕ್ತ ಚಲನೆ ಆಗಲಿಲ್ಲ ಅಂದರೆ ಒಂದು ಕ್ಲಾಟ್ ಆಗೋದು ಒಂದು ಆಗ್ಬೋದು. ಸೊ ಆ ಕ್ಲಾಟು ಮೈಗ್ರೇಟ್ ಆದರೆ ಅದು ಹಾರ್ಟಿಗೆ ಹೋಗುತ್ತೆ, ಅದೊಂದು ರಿಸ್ಕ್ ಫ್ಯಾಕ್ಟರ್ ಇದೆ. ಸೆಕೆಂಡ್ ರಿಸ್ಕ್ ಫ್ಯಾಕ್ಟರ್ ಏನು, ಈ ರಕ್ತನಾಳದಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಕೆಲವರಿಗೆ ವ್ಯಾರಿಕೋಸ್ ವೇನ್ಸ್ ಇದೆ, ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಆ ವೇನು ರಪ್ಚರ್ ಆಗ್ಬೋದು. ಸೊ ವೇನ್ ಒಂಥರ ಬಲೂನ್ ಥರ,
ಸೊ ನಾವು ಬಲೂನ್ನ ಫಸ್ಟ್ ಸ್ವಲ್ಪ ಊದಿದ್ರೆ ಏನೂ ಆಗಲ್ಲ, ಇನ್ನೂ ಸ್ವಲ್ಪ ಬಲೂನ್ನ ಊದಿ ಅದು ದೊಡ್ಡದಾಗತ್ತೆ, ಆದರೆ ಬಸ್ಟ್ ಆಗಲ್ಲ. ಅದಕ್ಕಿಂತ ಜಾಸ್ತಿ ಊದಿ ಬಲೂನ್ನ ಬಸ್ಟ್ ಆಗಿಬಿಡುತ್ತೆ. ಅದೇ ರೀತಿ ವೇನ್ ಕೂಡ ಅದು ಒಂದು ಬಲೂನ್ ಥರ, ಅದು ಬಸ್ಟ್ ಆಗೋ ಚಾನ್ಸಸ್ ಒಂದಿರುತ್ತೆ. ಮೂರನೇದೇನೆಂದರೆ, ಈ ವ್ಯಾರಿಕೋಸ್ ವೇನ್ಸಲ್ಲಿ ನಾವು ರಕ್ತ ಚಲನೆ ಇಲ್ದಿರೋ ಕಾರಣ ಅಲ್ಸರ್ ಆಗುತ್ತೆ, ವೀನಸ್ ಅಲ್ಸರ್ ಅಂತ ನಾವು ಹೇಳ್ತೀವಿ. ಅಂದರೆ ಕಾಲಲ್ಲಿ ಹುಣ್ಣಾಗುತ್ತೆ. ನೀವು ತುಂಬ ಮಂದಿ ಪೇಷಂಟ್ ನೋಡ್ತೀರಾ, ಕಾಲಿಗೆ ಬ್ಯಾಂಡೇಜ್ ಸುತ್ಕೊಂಡೇ ಇರ್ತಾರೆ, ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಗುಣ ಆಗಲ್ಲ, ವಾಸಿ ಆಗಲ್ಲ. ಅಯ್ಯೋ ಇಲ್ಲಿ ಹೋದೆ ಆ ವಾಸಿ ಆಗಿಲ್ಲ, ಇನ್ನೊಂದು ಕಡೆ ಹೋದೆ ಅದು ವಾಸಿ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಅವರಲ್ಲಿ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಈ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ ಕಾಣುತ್ತೆ. ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಹೇಳ್ತೀರಾ? ಬಟ್ ವ್ಯಾರಿಕೋಸ್ ವೇನ್ಸಲ್ಲಿ ಮೇಜರ್ಲಿ 4 ಪ್ರೊಸೀಜರ್ ಅವೈಲೇಬಲ್ ಇದೆ. ಒಂದು ಲೇಸರ್ ಅಬ್ಲೇಷನ್, ಅಂದರೆ ಇದರಲ್ಲಿ ಲೇಸರ್ ಲೈಟ್ ಯೂಸ್ ಮಾಡಿ ಬರ್ನ್ ಮಾಡೋದು. ಇನ್ನೊಂದು RF ಅಬ್ಲೇಷನ್, ದಟ್ ಈಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಇನ್ನೊಂದು ಮೈಕ್ರೋವೇವ್ ಅಬ್ಲೇಷನ್, ಅಂದರೆ ಮೈಕ್ರೋವೇವ್ಸ್ ಯೂಸ್ ಮಾಡಿ ಬರ್ನ್ ಮಾಡೋದು. ಇನ್ನೊಂದು ವೀನಾಸೀಲ್ ಅಂತ, ಅಂದರೆ ಇದರಲ್ಲಿ ನಾವು ಮೆಡಿಕಲ್ ಗ್ರೇಡ್ ಗಮ್ ಹಾಕಿ ಅಂಟಿಸಿ ಕ್ಲೋಸ್ ಮಾಡುವಂಥ ಪ್ರೊಸೀಜರ್. ಸೊ ಇದರಲ್ಲಿ ಎವ್ರಿ ಪ್ರೊಸೀಜರ್ ಹ್ಯಾಸ್ ಅ ಸಕ್ಸಸ್ ರೇಟ್. ಇವಾಗ ಲೇಟೆಸ್ಟ್ ಯುರೋಪಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ, ಅಂದರೆ ಒಂದು ಸ್ಟಡಿ ಯುರೋಪಲ್ಲಿ ಆಗಿದೆ, ಯುರೋಪಿಯನ್ ಸೊಸೈಟಿಯಲ್ಲಿ. ಸೊ ಅದ್ರ ಪ್ರಕಾರ ನೋಡೋಕೆ ಹೋದರೆ ಲೇಸರಿಗೆ ಅಪ್ ಟು 90 to 95% ತನಕ ಸಕ್ಸಸ್ ರೇಟ್ ಹೇಳ್ತಾರೆ. ಮತ್ತು RF ಅಬ್ಲೇಷನ್ಗೆ 93 to 95% ಅಂತಲೂ ಹೇಳ್ತಾರೆ. ಅದೇ ಮೈಕ್ರೋವೇವ್ ಅಬ್ಲೇಷನ್ಗೆ ಅಪ್ ಟು 99% ತನಕ ಸಕ್ಸಸ್ ರೇಟ್ ಇದೆ. ಆ್ಯಂಡ್ ವಿನಾಸೀಲ್ಗೂ ಅಷ್ಟೇ ಆಲ್ಮೋಸ್ಟ್ 99% ತನಕ ಸಕ್ಸಸ್ ರೇಟ್ ಬರುತ್ತೆ. ಸೊ ಇದನ್ನ ನಾವು ಯೂಶಲಿ ನಮ್ಮ ಪ್ರೊಸೀಜರ್ಸಲ್ಲೂ ನಾವು ಅದನ್ನ ಕಂಡಿದ್ದೀವಿ. ಸರ್, ಈಗ ಲೇಟೆಸ್ಟ್ ಟ್ರೀಟ್ಮೆಂಟ್ ಬಂದು ಮೈಕ್ರೋವೇವ್ ಅಬ್ಲೇಷನ್, ಅದರ ಅಡ್ವಾಂಟೇಜಸ್ ಏನು? ಬಟ್ ಮೈಕ್ರೋವೇವ್ ಅಬ್ಲೇಷನ್ ಈಸ್ ಅ ಮಿನಿಮಲಿ ಇನ್ವೇಸಿವ್. ಅಂದರೆ ಇದರಲ್ಲಿ ನಾವು ಕಟ್ ಆಗಲಿ ಸ್ಟಿಚಸ್ ಆಗಲಿ ಅದೇನಿರಲ್ಲ. ಇದರಲ್ಲಿ ಬರೀ ಒಂದು ಪಿನ್ ಹೋಲ್ ಸರ್ಜರಿ ಥರ ಮಾಡ್ತೀವಿ. ಸೊ ಇದರಲ್ಲಿ ನಾವು ಯಾವ ರಕ್ತನಾಳ ಡ್ಯಾಮೇಜ್ ಆಗಿರುತ್ತೆ ಅದ್ರೊಳಗಡೆ ಒಂದು ಕೆಥೆಟರ್ ಹಾಕ್ತೀವಿ, ಒಂದು ಚಿಕ್ಕ ವಯರ್ ಬರುತ್ತೆ. ಸೊ ಆ ವಯರ್ನ ಹಾಕ್ಬಿಟ್ಟು ಆ ರಕ್ತನಾಳನ ನಾವು ಕಂಪ್ಲೀಟಾಗಿ ಹೀಟ್ ಮಾಡಿ ಕ್ಲೋಸ್ ಮಾಡಿ ಸೀಲ್ ಮಾಡ್ತೀವಿ. ಸೊ ಅದನ್ನ ನಾವು ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಮೈಕ್ರೋವೇವ್ಸ್ ಯೂಸ್ ಆಗುತ್ತೆ. ಸೊ ಸೇಮ್ ಆಸ್ ಮೈಕ್ರೋವೇವ್ ಓವನ್ ಮನೇಲಿ ಯಾವ ಥರ ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ಟೆಕ್ನಾಲಜಿ ಇಲ್ಲಿ ಯೂಸ್ ಆಗುತ್ತೆ. ಆದರೆ ಇದರಲ್ಲಿ ಕಂಟ್ರೋಲ್ಡ್ ಹೀಟ್ ಎನರ್ಜಿ ಇರುತ್ತೆ. ಸೊ ಇದರಲ್ಲಿ ಏನಪ್ಪ ಅಡ್ವಾಂಟೇಜ್, ಇವಾಗ ಲೇಸರ್ ಇದೆ, RF ಇದೆ, ಅದು ಹೀಟಿಂಗ್ ಟೆಕ್ನಿಕೆ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಇದರಲ್ಲಿ ನೀವು ಕಂಟ್ರೋಲ್ಡ್ ಹೀಟ್ ಇರುತ್ತೆ, ಅಂದರೆ ಎಕ್ಸಾಕ್ಟ್ ಹೀಟ್ ಎನರ್ಜಿ ಟ್ರಾನ್ಸ್ಮಿಟ್ ಆಗುತ್ತೆ. ಸೆಕೆಂಡ್ ಏನಂದರೆ ತುಂಬಾ ದಪ್ಪ ರಕ್ತನಾಳ ಇದೆ, ಅಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಪೇಷಂಟ್ ಬಂದಿದ್ದಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಮತ್ತೆ ರೀಓಪನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ ಬೇರೆ ಪ್ರೊಸೀಜರಲ್ಲಿ. ಇದರಲ್ಲಿ ಆದರೆ ದ ಸಕ್ಸಸ್ ರೇಟ್ ವಿಲ್ ಬಿ ಹೈಯರ್. ಒಂದು ಸೆಕೆಂಡ್ ಏನಂದರೆ ಕ್ಲೋಜರ್ ರೇಟ್, ಸಕ್ಸಸ್ ರೇಟಿಂದ ಕ್ಲೋಜರ್ ರೇಟ್ಸ್ ಆರ್ ಹೈಯರ್. ಓಕೆ, ದಟ್ ಒಂದು. ಇನ್ನೊಂದು ಏನಂದರೆ ಇಟ್ಸ್ ಎ ಡೇ ಕೇರ್ ಪ್ರೊಸೀಜರ್. ಅಂದರೆ ಪೇಷಂಟು ಬರ್ತಾರೆ, ಅದೇ ದಿನ ಅಡ್ಮಿಟ್ ಆಗ್ತಾರೆ, ಪ್ರೊಸೀಜರ್ ಮಾಡ್ಕೊಳ್ತಾರೆ, ಮನೆ ಹೋಗ್ತಾರೆ. ಅವರಿಗೆ ರೆಸ್ಟ್ ಅವಶ್ಯಕತೆ ಇರಲ್ಲ. ಅದೇ ದಿನ ಮಾಡಿಕೊಂಡು ಅದೇ ದಿನ ಮನೆ ಹೋಗ್ಬೋದು, ನೆಕ್ಸ್ಟ್ ಡೇಯಿಂದ ಕೆಲಸನೂ ಮಾಡ್ಬೋದು. ಇವಾಗ ನೋಡ್ಬೋದು ಬ್ಯಾಂಗ್ಳೂರಲ್ಲಿ ತುಂಬ ಜನ IT ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರಿಗೆ ಲೀವ್ ಸಿಗಲ್ಲ, ಅಥವಾ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಬೆಳಗ್ಗೆ ಮಾತ್ರ ಆಗುತ್ತೆ, ರಾತ್ರಿ ಅವ್ರು ಮತ್ತೆ ಕೆಲಸ ಮಾಡಬೇಕು. ಆ ಸಿಚುವೇಷನಲ್ಲಿ ಈ ಥರ ಪ್ರೊಸೀಜರ್ ಇರೋದ್ರಿಂದ ನಿಮಗೆ ನಾರ್ಮಲ್ ಬ್ಯಾಕ್ ಟು ವರ್ಕ್ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ಒಂದು. ಇನ್ನೊಂದು ಏನಂದರೆ ಇದರಲ್ಲಿ ನಿಮಗೆ ರಿಕವರಿ ರೇಟ್, ಅಂದರೆ ಇವಾಗ ನಾವು ಸರ್ಜರಿ ಮಾಡಾಗಿದ್ಮೇಲೆ ಡಾಕ್ಟರ್ಸ್ ಏನು ಹೇಳ್ತಾರೆ, ಸ್ಟಿಚ್ ತೆಗಿಯೋಕ್ಕೆ 10 ದಿನ ನಂತರ ಬನ್ನಿ, ಕಾಲಲ್ಲಿ ನೀವು ಇದು ಡ್ರೆಸ್ಸಿಂಗ್ ಮಾಡ್ಕೊಳ್ಬೇಕು, ಸ್ನಾನ ಮಾಡೋಂಗಿಲ್ಲ, ಬೆಡ್ ರೆಸ್ಟ್ ತೊಗೊಳ್ಬೇಕು. ಇದರಲ್ಲಿ ಆ ಥರ ಏನೂ ಇಲ್ಲ. ಸೊ ಈ ಪ್ರೊಸೀಜರ್ ನಂತರ ನಾವೇನು ಹೇಳ್ತೀವಿ ಪೇಷಂಟಿಗೆ, ಆಯಿತು ನಾರ್ಮಲ್ ಆ್ಯಕ್ಟಿವಿಟಿ ಮಾಡಿ. ತುಂಬ ಮಂದಿ ಹೇಳ್ತಾರೆ, ಸರ್ ನಾನು ಹತ್ಬೋದು, ಏನೂ ತೊಂದರೆ ಇಲ್ಲ, ಬಿಕಾಸ್ ಇದು ಇಮಿಡಿಯೇಟಾಗಿ ಕ್ಲೋಸ್ ಆಗುತ್ತೆ. ಸೊ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡಿ ಅದರಲ್ಲಿ ಬ್ಲಾಕ್ ಆಗೋದನ್ನ ನಾವು ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಅದರಿಂದ ಕ್ಲೋಜರ್ ರೇಟು ನಮ್ಗೆ ಗೊತ್ತಾಗುತ್ತೆ, ಸಕ್ಸಸ್ ರೇಟು ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಇದು ಮೇನ್ ಅಡ್ವಾಂಟೇಜ್ ಆಫ್ ಮೈಕ್ರೋವೇವ್ ಅಬ್ಲೇಷನ್. ಸರ್, ಯೂಶುವಲಿ ಈ ಪ್ರೊಸೀಜರ್ಗೆ ಎಷ್ಟು ಟೈಮ್ ತಗೊಳ್ಬೋದು? ಮೇಡಮ್, ಈ ಪ್ರೊಸೀಜರ್ ಇಸ್ ಅ ವೆರಿ ಶಾರ್ಟ್ ಪ್ರೊಸೀಜರ್. ಅಂದರೆ ಒಂದು 15-20 ನಿಮಿಷದಲ್ಲಿ ಪ್ರೊಸೀಜರ್ ಆಗೋಗುತ್ತೆ ಅಷ್ಟೇ. ಇಟ್ ಈಸ್ ಲೈಕ್ ಮ್ಯಾಜಿಕ್ ಲಿಟ್ರಲಿ. ಯಾಕಂದರೆ ಪೇಷಂಟ್ ಬರ್ತಾರೆ, OT ಅಲ್ಲಿ ಅಡ್ಮಿಟ್ ಆಗ್ತಾರೆ, ಯಾಕಂದರೆ ಕ್ಯಾತ್ ಲ್ಯಾಬಲ್ಲಿ ಅಥವಾ OT ಅಲ್ಲಿ ಎಲ್ಲಾದರೂ ತೊಗೊಂಡ್ರು ಜಸ್ಟ್ ಒಂದು ಪೇಂಟಿಂಗ್ ಅದೆಲ್ಲ ಮಾಡಿ ಒಂದು ಪ್ರೊಸೀಜರ್ ಮಾಡೋಕೆ ಒಂದು 15 ನಿಮಿಷ 20 ನಿಮಿಷ ಆಗೋಗುತ್ತೆ. ಅದಾಗಿದ್ಮೇಲೆ ಪೇಷಂಟು ವಾರ್ಡಿಗೆ ಶಿಫ್ಟ್ ಆಗಿಬಿಡ್ತಾರೆ. ಆ್ಯಂಡ್ ಇಟ್ ಈಸ್ ಪೇನ್ಲೆಸ್ ಪ್ರೊಸೀಜರ್. ಸೊ ನಾವು ಅನಸ್ತೇಸಿಯಾ ಕೊಟ್ಟಿರ್ತೀವಿ, ಪೇಷಂಟ್ಗೆ ಏನು ಪೇನ್ನ ಗೊತ್ತಾಗಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಜನರಲ್ ಅನಸ್ತೇಸಿಯಾ ಆಲ್ಸೋ ನಾವು. ಸೊ ಅದರಿಂದ ಪೇಷಂಟ್ ರಿಕವರಿನೂ ತುಂಬ ಫಾಸ್ಟ್ ಇರುತ್ತೆ. ಸೊ ಪೇಷಂಟ್ ಹೇಳ್ತಾರೆ, ಸರ್ ನನಗೇನು ಗೊತ್ತೇ ಆಗಿಲ್ಲ, ಪ್ರೊಸೀಜರ್ ಮಾಡಿದ್ರೆ ಇಲ್ಲ ಅಂತ ಕೆಲವೊಮ್ಮೆ ಡೌಟ್ ಆಗುತ್ತೆ ಅವರಿಗೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ವೆರಿ ಸೇಫ್ ಪ್ರೊಸೀಜರ್ ಕೂಡ ಆ್ಯಂಡ್ ವೆರಿ ಫಾಸ್ಟ್ ರಿಕವರಿ ಆಗೋ ಪ್ರೊಸೀಜರ್ ಕೂಡ. ಸರ್, ಈಗ ಈ ವ್ಯಾರಿಕೋಸ್ ವೇನ್ಸ್ ಬರದೇ ರೀತಿ ನಾವು ಯಾವ ಥರ ಪ್ರಿಕಾಷನ್ಸ್ನ ತಗೋಬಹುದು? ಸೊ ಇವಾಗ ವ್ಯಾರಿಕೋಸ್ ವೇನ್ಸ್ ಪ್ರೊಸೀಜರ್ ಆಗಿದ್ಮೇಲೆ ಅಥವಾ ಯಾರಿಗಾದ್ರೂ ವ್ಯಾರಿಕೋಸ್ ವೇನ್ಸ್ ಇಲ್ಲ, ಅವರಿಗೆ ಪ್ರಿಕಾಷನ್ಸ್ ಏನು ತೊಗೊಳ್ಬೇಕಂದ್ರೆ, ಯೂಶಲಿ ನಾವು ಸರ್ಜರಿ ಆಗಿದ್ಮೇಲೆ ಅಥವಾ ಈ ಪ್ರೊಸೀಜರ್ ಆಗಿದ್ಮೇಲೆ ನಾವೇನು ಹೇಳ್ತೀವಿ ಅಂದರೆ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೇಬೇಕು ಅಂತ ಹೇಳ್ತೀವಿ, ಅಟ್ಲೀಸ್ಟ್ ಫಾರ್ 1 to 2 months. ಸೊ ದಟ್ ಆವಾಗ ಹೊಸ ರಕ್ತನಾಳಗಳು ಹುಟ್ಕೊಳ್ಳೋದಿರಲಿ ಅಥವಾ ನಿಮ್ಗೊಂದು ಕಾಲಿಗೆ ಒಂದು ಸಪೋರ್ಟ್ ಬಂದಂಗೆ ಆಗುತ್ತೆ. ಒಂದು. ಸೆಕೆಂಡ್ ಏನಂದರೆ ಲೆಗ್ ಎಲಿವೇಶನ್, ಸ್ವಲ್ಪ ಕಾಲು ಮೇಲೆ ಎತ್ತಿಟ್ಟು ಮಲ್ಕೊಳ್ಬೇಕು. ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್.
ಯಾಕಂದರೆ ತುಂಬ ಮಂದಿ ಏನು ಹೇಳ್ತಾರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಳ್ತಾರೆ ಮತ್ತೆ ಹೋಗ್ಬಿಟ್ಟು 8 ಅವರ್ ನಿಂತ್ಕೊಂಡು ಕೆಲಸ ಮಾಡಿಬಿಡ್ತಾರೆ. ಸೊ ಆವಾಗ ನಾವು ಏನು ಹೇಳ್ತೀವಿ ಅಂಥವ್ರು ಅವ್ರು ಹೇಳ್ತಾರೆ ಸರ್ ನನಗೆ ಇವಾಗ ಕೆಲಸ ಇದೆ ಸರ್, ನಾನು ಕೆಲಸ ಬಿಟ್ಟಂತೂ ನಾನು ಇರೋಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಸೊ ಅವ್ರಿಗೆ ನಾವೇನು ಹೇಳ್ತೀವಿ ಅಂದರೆ ಯಾವತ್ತೂ ಕೆಲಸ ಮಾಡಬೇಕಾದ್ರೆ ಅವಾಗ ನೀವೊಂದು ಸ್ಟಾಕಿಂಗ್ಸ್ ಹಾಕ್ಕೊಳ್ಳಿ, ಅಥವಾ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ರೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಮಧ್ಯದಲ್ಲಿ ಕಾಲು ಸ್ವಲ್ಪ ಎಲಿವೇಟ್ ಮಾಡಿ ಈ ಥರ ಒಂದು ಮೇಲ್ಗಡೆ ಪಿಲ್ಲೋ ಇಟ್ಬಿಟ್ಟು ಎಲಿವೇಶನ್ ಕೊಡಿ. ಅವಾಗ ಏನಾಗುತ್ತೆ ಆ ರಕ್ತ ಚಲನೆ ಏನಿರುತ್ತೆ ಅದು ಮತ್ತೆ ಸರ್ಕ್ಯುಲೇಟ್ ಆಗುತ್ತೆ. ಇನ್ನೊಂದು ಚೆನ್ನಾಗಿ ನೀರು ಕುಡಿಬೇಕು. ಸೊ ಇವಾಗ ಸಮ್ಮರ್ ಬರ್ತಾ ಇದೆ, ಇವಾಗ ಈ ಟೈಮಲ್ಲಿ ಜಾಸ್ತಿ ಬಾಯಾರಿಕೆ ಆಗುತ್ತೆ, ಆದರೆ ಯಾರು ನೀರು ಕುಡಿಯಲ್ಲ, ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಆ ಟೈಮಲ್ಲೂ ನಾವು ನೋಡ್ಕೊಳ್ಬೇಕು, ಅಂದರೆ ಚೆನ್ನಾಗಿ ನೀರು 2 ರಿಂದ 3 ಲೀಟರ್ ನೀರು ಕುಡಿಬೇಕು ಎವ್ರಿ ಡೇ. ಸೊ ಇದೆಲ್ಲ ಮಾಡಿದ್ರೆ ಯೂಶ್ವಲಿ ಅದು ರೆಡ್ಯೂಸ್ ಆಗುತ್ತೆ. ಮತ್ತು ಕೆಲವರಿಗೆ ಒಬೆಸಿಟಿ ಇರುತ್ತೆ, ಅವ್ರಿಗೆ ಆ ಒಬೆಸಿಟಿ ಕಂಟ್ರೋಲ್ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್, ದೀಸ್ ಆರ್ ಆಲ್ ಪ್ರಿವೆನ್ಷನ್. ಅಂದರೆ ಇದೆಲ್ಲ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ವ್ಯಾರಿಕೋಸ್ ವೇನ್ಸ್ ಬರೋದ್ರಿಂದ ಅದು ತಡೆಗಟ್ಟುತ್ತೆ. ಸರ್, ಈ ಮೈಕ್ರೋವೇವ್ ಅಬ್ಲೇಷನ್ಗೆ ಏನು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀರಾ ಅದನ್ನೊಂದ್ಸಲ ತೋರಿಸ್ಬೋದು? ಶೋರ್ ಮೇಡಮ್, ನನ್ನ ಹತ್ರ ಆಲ್ರೆಡಿ ರೆಡಿ ಆಗಿದೆ. ಸೊ ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ. ಓಕೆ ಮೇಡಮ್, ಕೆಥೆಟರ್ ಈ ಥರ ಒಂದು ಸೀಲ್ಡ್ ಪ್ಯಾಕೇಜಲ್ಲಿ ಬರುತ್ತೆ. ಸೊ ಇದು ಫುಲ್ಲು ಸ್ಟೆರಿಲೈಸ್ ಮಾಡಿ ಅವರು ಸೀಲ್ ಮಾಡಿ ನಮಗೆ ಕಂಪ್ನಿಯಿಂದ ಬರುತ್ತೆ. ಓಕೆ, ಸೊ ಇದನ್ನ ನಾನು ನಿಮ್ಗೆ ಇವಾಗ ತೆಗೆದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು, ಇದನ್ನ ಕಾಯಿಲ್ ಆಗಿ ಒಂದು ಟ್ಯೂಬಿಂಗಲ್ಲಿ ಹಾಕಿ ಕೊಟ್ಟಿರ್ತಾರೆ. ಸೊ ಇದನ್ನ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಲಾಕ್ ಇರುತ್ತೆ. ಸೊ ಈ ಸಿಸ್ಟಮ್ನ ಓಪನ್ ಮಾಡಿ ಸೊ ನಾವು ಇಡೀ ಕೆಥೆಟರ್ನ ಈ ಥರ ನಾವು ರಿಮೂವ್ ಮಾಡ್ಬೋದು. ಸೊ ಇದು ನಿಮ್ಮದು ಫುಲ್ ಲೆಂತ್ ಕೆಥೆಟರ್. ಓಕೆ, ಸೊ ಇದರಲ್ಲಿ ನಿಮ್ಗೆ ಇವಾಗ ನೋಡೋಕೆ ಹೋದರೆ ಸೊ ಇದು ನಿಮ್ಮದು ಬರ್ನಿಂಗ್ ಟಿಪ್ ಬರುತ್ತೆ. ಇದು 1 ಸೆಂಟಿಮೀಟರ್ ಬರ್ನಿಂಗ್ ಟಿಪ್ ಬರುತ್ತೆ. ಸೊ ಇಲ್ಲಿಂದ ನೀವು ನೋಡಿದ್ರೆ ಇದು 5 ಸೆಂಟಿಮೀಟರ್ಸು, ಅದಾದಮೇಲೆ 6, 7, 8, 9, 10 ಆ ಥರ 1 ಸೆಂಟಿಮೀಟರು ಗ್ಯಾಪ್ಸ್ ಇರುತ್ತೆ. ಸೊ ಇದು ನಾವು ಯಾವಾಗ ಬರ್ನ್ ಮಾಡ್ತೀವಿ ಆವಾಗ 1 ಸೆಂಟಿಮೀಟರೇ ನಾವು ಪುಲ್ ಮಾಡಿ ಬರ್ನ್ ಮಾಡ್ತೀವಿ. ಸೊ ಈ ಚಿಕ್ಕ ಕೆಥೆಟರ್ನ ನಾವು ರಕ್ತನಾಳದ ಒಳಗಡೆ ಹಾಕಿ ಸೊ ನಾವು ಬರ್ನ್ ಮಾಡಬೇಕಾದ್ರೆ ಪ್ರತಿ 1 ಸೆಂಟಿಮೀಟರ್ನ ನಾವು ಬರ್ನ್ ಮಾಡಿ ಬರ್ತೀವಿ. ಸೊ ಇದು ಬರ್ನ್ ಮಾಡಬೇಕಾದ್ರೆ ಅದು ಆ್ಯಕ್ಯುರೇಟ್ ಬರ್ನಿಂಗ್ ನಮಗೆ ಸಿಗತ್ತೆ. ಸೊ ಈ ಕೆಥೆಟರ್ನ ನಾವು ಈ ಮೆಷಿನಿಗೆ ನಾವು ಕನೆಕ್ಟ್ ಮಾಡ್ತೀವಿ ಇಲ್ಲಿ. ಸೊ ಇದು ಮೈಕ್ರೋವೇವ್ ಅಬ್ಲೇಷನ್ ಮೆಷಿನ್. ಸೊ ಇದರಲ್ಲಿ ನಾವು ಮಲ್ಟಿಪಲ್ ಟ್ರೀಟ್ಮೆಂಟ್ಸ್ ಮಾಡ್ಬೋದು. ಸೊ ಅದು ಯಾವುದಂತ ನಿಮಗೆ ತೋರಿಸ್ತೇನೆ. ಈ ಮೈಕ್ರೋವೇವ್ ಅಬ್ಲೇಷನ್ ಮೆಷಿನಲ್ಲಿ ನಾವು ಲಿವರ್ ಟ್ಯೂಮರ್ ಅಬ್ಲೇಷನ್ ಮಾಡ್ಬೋದು, ಕಿಡ್ನಿ ಏನಾದ್ರು ಲೀಷನ್ ಇದ್ರೆ ಅಬ್ಲೇಷನ್ ಮಾಡ್ಬೋದು, ಲಂಗ್ ಲೀಷನ್ ಅಬ್ಲೇಷನ್ ಮಾಡ್ಬೋದು, ಬೋನ್ ಟ್ಯೂಮರ್ ಇರಲಿ, ಎಂಡೋವೀನಸ್ ಅಂದರೆ ವ್ಯಾರಿಕೋಸ್ ವೇನ್ಸ್ ಟ್ರೀಟ್ಮೆಂಟಿಗೆ, ಥೈರಾಯ್ಡ್ ಟ್ರೀಟ್ಮೆಂಟಿಗೆ, ಬ್ರೆಸ್ಟಲ್ಲಿ ಅಬ್ಲೇಷನ್ ಮಾಡ್ಬೋದು, ಹಾಗೂ ಯೂಟ್ರೈನ್ ಫೈಬ್ರಾಯ್ಡ್ ಇದನ್ನು ಅಬ್ಲೇಷನ್ ಮಾಡ್ಬೋದು. ಸೊ ಇದರಲ್ಲಿ 8 ಟೈಪ್ ಆಫ್ ಮೈಕ್ರೋವೇವ್ ಅಬ್ಲೇಷನ್ ನಾವು ಈ ಮೆಷಿನಲ್ಲಿ ನಾವು ಮಾಡ್ಬೋದು. ಸರ್, ಈಗ ಈ ವೆರಿಕೋಸ್ ವೈನ್ಸ್ ಬಂದಿರುತ್ತೆ, ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಂಡಿರ್ತೀವಿ, ಮತ್ತೆ ಬರೋ ಚಾನ್ಸಸ್ ಏನಾದರೂ ಇದೆಯಾ? ಮೇಡಮ್, ಈ ಕ್ವೆಶನ್ನು ತುಂಬ ಮಂದಿ ಪೇಷಂಟ್ ಕೇಳ್ತಾರೆ ನಮಗೆ, ಸರ್ ಇದು ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಬರೋ ಚಾನ್ಸಸ್ ಇದೆಯಾ ಅಂತ. ಸೊ ನಾವು ಯಾವ ರಕ್ತನಾಳನ ನಾವು ಟ್ರೀಟ್ ಮಾಡ್ತೀವಿ ಅದು ಯೂಶ್ವಲಿ ಕ್ಲೋಸ್ ಆಗಿಬಿಡುತ್ತೆ, ಅದು ಮತ್ತೆ ಓಪನ್ ಆಗಲ್ಲ. ಆದರೆ ಹೊಸ ರಕ್ತನಾಳಗೆ ಹುಟ್ಕೊಳ್ಳೋ ಚಾನ್ಸಸ್ ಇದೆ. ಅದನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಆ ರಕ್ತನಾಳಗಳು ಹೇಗೆ ಹುಟ್ಕೊಳ್ಳುತ್ತೆ ಅಂದರೆ, ಇವಾಗ ನೀವು ನಿಮ್ದು ಉಗುರು ಕಟ್ ಮಾಡ್ತೀರಾ ಅಥವಾ ಕೂದಲು ಕಟ್ ಮಾಡ್ತೀರಾ ಮತ್ತೆ ಬೆಳ್ಕೊಳ್ಳುತ್ತೆ. ಸೊ ಅದು ನಮ್ಮದು ಬಾಡಿ ಟೆಂಡೆನ್ಸಿ ಟು ಗ್ರೋ, ಮತ್ತು ಇನ್ನೊಂದು ಸತಿ ಹೊಸ ರಕ್ತನಾಳ ಹುಟ್ಕೊಳ್ಳೋದು ಸಹಜ. ಸೊ ಅದನ್ನ ಯಾವ ಥರ ನಾವು ಆ ರಕ್ತನಾಳ ವ್ಯಾರಿಕೋಸ್ ವೇನ್ಸ್ ಆಗದೆ ಇರೋ ತಡೆಗಟ್ಟಿಸ್ಬೋದು, ಅದನ್ನ ನಾವು ಮಾಡ್ಬೋದು. ಮೇಡಮ್, ಇದೇ ರೀತಿ ವ್ಯಾರಿಕೋಸ್ ವೇನ್ಸ್ ರೀತಿನೇ ಥೈರಾಯ್ಡ್ ಪ್ರಾಬ್ಲಮ್ಮು ತುಂಬ ಚೆನ್ನಾಗಿದೆ. ಸೊ ಅದನ್ನ ನಾನು ನಿಮಗೆ ಮೈಕ್ರೋವೇವ್ ಅಬ್ಲೇಷನ್ ಯಾವ ಥರ ಥೈರಾಯ್ಡಿಗೆ ಮಾಡ್ತೀವಿ ಅಂತ ಅದು ಮುಂದಿನ ದಿನದಲ್ಲಿ ಹೇಳ್ತೀನಿ. ಓಕೆ ಸರ್. ಸೊ ವೆರಿಕೋಸ್ ವೈನ್ಸ್ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಆಡಿಯನ್ಸ್ಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗಿರುತ್ತೆ, ಯಾಕೆಂದ್ರೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಸೊ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಫ್ರೆಂಡ್ಸ್, ಈ ವೆರಿಕೋಸ್ ವೈನ್ಸಿಂದ ನಿಮ್ಮಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಸಫರ್ ಆಗ್ತಾ ಇದ್ದರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಹಾಗೆ ಇವಾಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತೂ ತುಂಬಾ ಇದೆ. ನೀವು ಬೇಗ ತೋರಿಸ್ಕೊಂಡ್ರೆ ಎಕ್ಸಲೆಂಟ್ ರಿಸಲ್ಟನ್ನು ನೋಡಬಹುದು. ಫ್ರೆಂಡ್ಸ್, ನೀವು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ಅವರ ನಂಬರ್ ಮತ್ತು ಅಡ್ರೆಸ್ ಎಲ್ಲದೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬಾ ಇನ್ಫಾರ್ಮೇಷನ್ ಸಿಕ್ಕಿದೆ, ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.